ಹೋಟೆಲ್ ಮಾಲೀಕರಿಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆಯಂತೆ. ಹಾಗಾದ್ರೆ ಹೋಟೆಲ್ ಮಾಲೀಕರು ಆಲ್ರೆಡಿ ಸಂಕಷ್ಟದ ದಿನಗಳನ್ನ ಫೇಸ್ ಮಾಡಿದ್ದಾರೆ. ಕಾರಣ ವಾಣಿಜ್ಯ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಇಷ್ಟು ದಿನಗಳ ಕಾಲ ಪರದಾಟ ಇತ್ತು. ಅದಾದ ಬಳಿಕ ಒನ್ಸ್ ಅಗೇನ್ ಇದೇ ಹೋಟೆಲ್ ಮಾಲೀಕರಿಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಟೀ, ಕಾಫಿ, ತಿಂಡಿ, ಊಟ ರೇಟ್ ಮತ್ತಷ್ಟು ಹೆಚ್ಚಾಗ್ಬಿಡುತ್ತಾ ಅನ್ನೋದು ಪ್ರಶ್ನೆ. ಇದು ಹೋಟೆಲ್ ಮಾಲೀಕರಿಗೂ ಶಾಕು, ಜೊತೆಗೆ ಗ್ರಾಹಕರಿಗೂ ಶಾಕ್. ಇದು ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲೂ ಕೂಡ ಭಾರಿ ಏರಿಕೆ ಆಗಿರೋದ್ರಿಂದ ಈಗ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆಯಲ್ಲಿ 991 ರೂಪಾಯಿ ಏರಿಕೆ ಆಗಿದೆಯಂತೆ. 19 ಕೆಜಿ ವಾಣಿಜ್ಯ ಸಿಲಿಂಡರ್ಗೆ ಈಗ 3,152 ರೂಪಾಯಿ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಗೃಹ ಬಳಕೆ ಸಿಲಿಂಡರ್ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಕೊಲ್ಲಿ ಯುದ್ಧ ಶುರುವಾದಾಗಿನಿಂದ ಕೂಡ 3ನೇ ಬಾರಿ ಈ ವಾಣಿಜ್ಯ ಸಿಲಿಂಡರ್ ರೇಟ್ ಹೆಚ್ಚಳ ಆಗ್ತಾ ಇರೋದು. ಇನ್ನು ಏನೆಲ್ಲ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ನ್ಯೂಸ್ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುತ್ತೆ. ಯಾಕಂದ್ರೆ ಜನರ ಮನಸ್ಥಿತಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಆರಾಮಾಗಿದ್ದೀವಪ್ಪ, ಈಗ ಹೆಂಗೋ ಸೆಟ್ಲ್ ಆಗಿದ್ದೀವಿ, ನಮ್ ಬರೋ ಆದಾಯ, ನಮ್ ಖರ್ಚು ವೆಚ್ಚ ಎಲ್ಲವೂ ಕೂಡ ಸಮನಾಗಿದೆ ಅಂತ ಅಂದ್ಕೊಳ್ತಾ ಇದ್ರಿ. ಬಟ್ ಈಗ ಆದಾಯ ಇದ್ದಷ್ಟೇ ಇರುತ್ತೆ, ಬಟ್ ಖರ್ಚು ವೆಚ್ಚ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗೋ ಸಾಧ್ಯತೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿ, ಮೆಂಟಲಿ ಅದಕ್ಕೆ ಫಿಕ್ಸ್ ಆಗಿ, ಆಘಾತಕ್ಕೆ ಒಳಗಾಗಬೇಡಿ. ಮನೆಯಿಂದ ಆಚೆ ಬರ್ತಿದ್ದಂತೆ ಹೌದಾ ಕಾಸ್ಟ್ಲಿನಾ, ಅದು ಕಾಸ್ಟ್ಲಿನಾ, ಇದು ಕಾಸ್ಟ್ಲಿನಾ ಅನ್ನೋ ರೀತಿಯಲ್ಲಿ ಆಗಬಾರ್ದು ಅಂತ. ಇವತ್ತು ಬಹುತೇಕ ವಸ್ತುಗಳ ರೇಟ್ ಕಾಸ್ಟ್ಲಿನೇ ಹೊರಗಡೆ ಬರ್ತಾ ಇದ್ದಂತೆ. ಇಂದಿನಿಂದ ದೇಶದಲ್ಲಿ ಎಲ್ಲಾ ಕೂಡ ಕಾಸ್ಟ್ಲಿ. ಹಾಗಾದ್ರೆ ಏನೆಲ್ಲ ರೇಟ್ಗಳಲ್ಲಿ, ಯಾವೆಲ್ಲ ವಸ್ತುಗಳ ರೇಟಲ್ಲಿ ಬದಲಾವಣೆ ಆಗ್ತಾ ಇದೆ? ಗ್ಯಾಸ್ ಬಳಸಂಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ, ಕಾರಣ ಅಲ್ಲೂ ಕೂಡ ರೇಟ್ ಜಾಸ್ತಿ ಆಗಿದೆ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಹೈಕ್ ಅಂತೆ ನೋಡಿ. ಕೆಲ ಖಾಸಗಿ ಬ್ಯಾಂಕ್ಗಳ ಬಡ್ಡಿ ದರದಲ್ಲೂ ಕೂಡ ಭಾರಿ ಏರಿಕೆ ಆಗೋ ಸಾಧ್ಯತೆ ಇದೆ. ಮೇ ಮೊದಲ ವಾರದಿಂದಲೇ ವಿದ್ಯುತ್ ದರ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ. ಮೇ 1ರಿಂದ 10ರ ತನಕ ಅತಿ ಮುಖ್ಯ ಬದಲಾವಣೆಗೆ ನಾವು ಸಜ್ಜಾಗಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ. ಮನೆ ಬಿಟ್ಟು ಆಚೆ ಬರ್ತೀರಿ ಅಂದ್ರೆ ಕಾಸ್ಟ್ಲಿನೇ. ಕೈಯಲ್ಲಿ ಮೊಬೈಲ್ ಇದೆ ಅಪ್ಪ, ಡಿಜಿಟಲ್ ವಹಿವಾಟಲ್ಲಿ ನಾವು ಇದ್ದೀವಿ ಅಂತ ಅಂದ್ರೂ ಕೂಡ ಇನ್ಮೇಲೆ ಅದ್ರ ಮೇಲೂ ಕೂಡ ರೇಟ್ಗಳು ಜಾಸ್ತಿ ಆಗುತ್ತಂತೆ. ಅಂದ್ರೆ ಇಂತಿಷ್ಟು ಮಾತ್ರ ಟ್ರಾನ್ಸಾಕ್ಷನ್ಗಳಾಗಬೇಕು, ಅದನ್ನ ಮೀರಿದ್ರೆ, ಲಿಮಿಟ್ ಮೀರಿದ್ರೆ ಅದಕ್ಕೆ ನೀವು ಮತ್ತೆ ದುಡ್ಡು ಕಟ್ಟಬೇಕಾಗುತ್ತೆ ಅನ್ನುವಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಮೇ ತಿಂಗಳಿಗೆ ಏನೆಲ್ಲ ಶಾಕ್ ಇದೆ ಜನಸಾಮಾನ್ಯರಿಗೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ATM ವಹಿವಾಟು ಶುಲ್ಕ ಏರಿಕೆ, ಪ್ರತಿ ವಹಿವಾಟಿನ ಮೇಲೆ 23 ರೂಪಾಯಿ ಹೆಚ್ಚುವರಿ ಶುಲ್ಕ ವಿಧಿಸಲಾಗ್ತಾ ಇದೆ. UPI ಪಾವತಿ ನಿಯಮ ಬದಲಾವಣೆಗಳು ಆಗಿದೆ. ಹಾಗಾಗಿ ಆ ಬದಲಾವಣೆಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ. 2,000ಕ್ಕಿಂತ ಹೆಚ್ಚಿನ ಮೊತ್ತದ ವಹಿವಾಟಿಗೆ ಶುಲ್ಕ ಅಪ್ಲೈ ಆಗುತ್ತಂತೆ. ಕ್ರೆಡಿಟ್ ಕಾರ್ಡ್ ಬಿಲ್ಲಿಂಗ್ ನಿಯಮ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಿದೆ. ಲೇಟ್ ಪೇಮೆಂಟ್ ಶುಲ್ಕ 15% - 20% ಕೂಡ ಏರಿಕೆ ಆಗಿದೆ. ಹರ್ಮುಜ್ ಮುಚ್ಚಿದ ಪರಿಣಾಮ ಕಚ್ಚಾ ತೈಲ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ ಆಬ್ವಿಯಸ್ಲಿ. ಹಾಗಾಗಿ ಪೆಟ್ರೋಲ್ ಡೀಸೆಲ್ ದರದಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ಸ್ ನೋಡ್ತೀರಿ. ಇನ್ಶೂರೆನ್ಸ್ ಪ್ರೀಮಿಯಂ ದರ ಏರಿಕೆ ಆಗೋ ಸಾಧ್ಯತೆ ಇದೆ. ಆಕ್ಸಿಸ್, HDFC ಸೇರಿ ಖಾಸಗಿ ಬ್ಯಾಂಕುಗಳ ಬಡ್ಡಿ ದರ ಕೂಡ ಏರಿಕೆ ಆಗಿದೆ ಅಂತೆ.